ನಮಸ್ಕಾರ. ಈ ದಿನ ಆಧ್ಯಾತ್ಮಿಕದ ಅರಿವು ಕಾರ್ಯಕ್ರಮದಲ್ಲಿ ಸಾಧನೆಗೆ ಪೂರಕವಾದ ಯಾವ ಅಂಶಗಳನ್ನು ನಾವು ಬೆಳೆಸ್ಕೋಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ವೇದ, ಪುರಾಣ, ಭಗವದ್ಗೀತೆ ಎಲ್ಲ ಕಡೆ ನೀವು ಎಲ್ಲದರ ಜ್ಞಾನವನ್ನು ತೆಗೆದುಕೊಂಡಿದ್ದೀರಿ. ಅದರ ಮೂಲ ಅಂಶವನ್ನ, ಧ್ಯಾನದ ಒಂದು ಇದೆಯಲ್ಲ, ಅದನ್ನು ನೀವು ಪಾಲಿಸಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಪಾಲನೆಗೆ ಆಗ್ತಾ ಇಲ್ಲ? ನಿಮ್ಮ ಮನಸ್ಸಿನ ಮಾತನ್ನು ದೇಹ ಕೇಳ್ತಾ ಇಲ್ವೋ, ಅಥವಾ ದೇಹದ ಮಾತನ್ನ ಮನಸ್ಸು ಕೇಳ್ತಾ ಇಲ್ವೋ? ಒಂದು ಸಾರಿ ನೋಡೋಣ. ಬೆಳಗ್ಗೆ 4 ಗಂಟೆಗೆ ಹೇಳ್ಬೇಕು ಅಂತ ಅಲಾರಂ ಫಿಕ್ಸ್ ಮಾಡ್ಕೋತೀರಿ. ಆ ಬೆಲ್ ಆದಾಗ ಬೆಳಗ್ಗೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೇಳೋಣ ಅಂತ ಮತ್ತೆ ಮಲಗಿಬಿಡ್ತೀರಿ. ಇಲ್ಲಿ ನಿಮ್ಮ ದೇಹ ನಿಮಗೆ ಸ್ಪಂದಿಸ್ತಾ ಇಲ್ವೋ, ಅಥವಾ ನಿಮ್ಮ ಮನಸ್ಸೇ ಬೇಡ ಅಂತ ಇದೆಯೋ ಅನ್ನೋ ಗೊಂದಲಕ್ಕೆ ಎಲ್ಲರೂ ಒಳಗಾಗ್ತೀರಿ. ಇಲ್ಲೇ ಇರೋದು ಟ್ವಿಸ್ಟ್. ನಿಮ್ಮ ಒಳಗಡೆ ಧ್ಯಾನದ ಸಾಧನೆಗೆ ಬೇಕಾದ ಪೂರಕ ಅಂಶಗಳನ್ನ ಸತತ ರೂಢಿ ಮಾಡಿದಾಗ, ಈ ದೇಹವನ್ನ ನಾ ಚೆನ್ನಾಗಿಟ್ಕೊತೇನೆ, ಪ್ರಾಣಾಯಾಮ ಯೋಗ ಅಭ್ಯಾಸಗಳನ್ನ ಮಾಡ್ತೇನೆ ಅಂತ ನೀವು ಸಂಪೂರ್ಣವಾಗಿ ಒಪ್ಕೊಂಡ್ರಿ ಅಂದ್ರೆ ನಿಮ್ಮ ಒಳ ಮನಸ್ಸು ಅದರ ಕಡೆನೇ ವಾಲುತ್ತೆ. ನಿಮ್ಮ ಒಳಗಡೆ 50% ಓಕೆ, 50% ನೋ ಅಂತ ಕೊಟ್ರಿ ಅಂದ್ರೆ ಅದು ನಿಮ್ಮನ್ನ ಮುಂದುವರಿಯಲು ಬಿಡಲ್ಲ. ಎಷ್ಟೋ ವಿದ್ಯಾರ್ಥಿಗಳು ನನಗೆ ಕೇಳ್ತೀರಿ, ಓದಿದ್ದು ಬಹಳಷ್ಟು ನೆನಪೇ ಉಳಿತಾ ಇಲ್ಲ ಗುರುಗಳೇ ಅಂತ ಕೇಳ್ತಾ ಇದ್ರಿ. ಯಾಕೆ? ಸೊ ನಿಮ್ಮ ಕಾನ್ಸಿಯಸ್ ಮನಸ್ಸು ಸಬ್ ಕಾನ್ಸಿಯಸ್ ಮೈಂಡ್ಗೆ ರಿಸೀವ್ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ನೀವು ಆ ಕ್ಷಣದಲ್ಲಿ ಇಲ್ಲ. ನಿಮ್ಮ ಗುರುಗಳು ಹೇಳಿದಂತ ವಾಕ್ಯವನ್ನ, ಶಬ್ದವನ್ನ, ಪಾಠದ ಸಾರಾಂಶವನ್ನ ನೀವು ಸರಿಯಾಗಿ ನಿಮ್ಮ ಕಾನ್ಸಿಯಸ್ ಮೈಂಡ್ ಸ್ವೀಕರಿಸ್ತಾ ಇಲ್ಲ. ಆ ಕ್ಷಣದಲ್ಲಿ ನೀವಿಲ್ಲ ಅಂದಾಗ ಸಬ್ ಕಾನ್ಸಿಯಸ್ ಅದನ್ನ ಸೇವ್ ಮಾಡಲ್ಲ. ಹೀಗಾಗಿ ನಿಮ್ಮ ಓದುವಿಕೆ ಏನಿದೆಯಲ್ಲ ಸ್ವಲ್ಪ ದಿನಗಳಲ್ಲಿ ಮರ್ತು ಹೋಗ್ಬಿಡುತ್ತೆ. ಎಕ್ಸಾಮ್ ಹತ್ರ ಬರೋಷ್ಟರಲ್ಲಿ ಮತ್ತಷ್ಟು ಮರ್ತು ಬಿಡ್ತೀರಿ. ಹಿಂಗಾಗಿ ರಿಪೀಟ್ ಅಂಡ್ ರಿಪೀಟ್ ಓದಿದಾಗ ಅಲ್ಲಿ ನಿಮ್ಮ ಏಕಾಗ್ರತೆ, ನೆನಪಿನ ಶಕ್ತಿ ಹೆಚ್ಚು ಪ್ರಬಲವಾಗಿರುತ್ತೆ. ಧ್ಯಾನದ ಸಾಧನೆ ಮತ್ತು ಪಾಲನೆ ಯಾಕೆ ಆಗ್ತಾ ಇಲ್ಲ? ನಾನು ಲಕ್ಷಾಂತರ ಜನಕ್ಕೆ ಧ್ಯಾನದ ಒಂದು ಎಲ್ಲವನ್ನ ತಿಳಿ ಹೇಳಿದ್ದೀನಿ. ನಿಮ್ಮ ಸಮಸ್ಯೆಗಳ ಗೊಂದಲವನ್ನ ಹೇಳ್ತಾರಿಲ್ಲ ಹೊರತು ಧ್ಯಾನವನ್ನ ಹೇಳಿಕೊಟ್ಟದ್ದನ್ನ ಮಾಡ್ತಾ ಇಲ್ಲ. ಯಾಕೆ? ಅದು ಯಾಕೆ ನಿಮಗೆ ಆ ಅಂಶ ಇನ್ನರ್ ಸೈಡ್ ಜರ್ನಿ ಆಗ್ತಾ ಇಲ್ಲ ಅಂದ್ರೆ, ನಿಮ್ಮ ಒಳಗಡೆ ಸ್ವೀಕರಿಸುವಿಕೆ ಇದೆಯಲ್ಲ, ನಿಮ್ಮ ಈ ಜನ್ಮದ ಮೋಕ್ಷದ ಆಧ್ಯಾತ್ಮದ ಒಂದು ಪರಿಕಲ್ಪನೆ, ಒಂದು ಶಕ್ತಿ ಇದೆಯಲ್ಲ, ಏನಾಗ್ಬೇಕು ಅನ್ನೋ ಗೊತ್ತು ಗುರಿ ಇದೆಯಲ್ಲ, ಅಲ್ಲಿಗೆ ನಿಮ್ಮ ಒಳ ಮನಸ್ಸು ಹೋಗ್ತಾ ಇಲ್ಲ. ಹೀಗಾಗಿ ನಿಮ್ಮ ಇರುವಿಕೆಯ ಸ್ಥಿತಿ, ದೇಹ ಮತ್ತು ಮನಸ್ಸು ಎರಡು ಆರೋಗ್ಯವಾಗಿದ್ದಾಗ ಮಾತ್ರ ನಿಮ್ಮ ಒಳಗಡೆ ಚೈತನ್ಯ ಸಿಗುತ್ತೆ. ಆರೋಗ್ಯನೂ ಚೆನ್ನಾಗಿರ್ಬೇಕು, ಮನಸ್ಸು ಚೆನ್ನಾಗಿರ್ಬೇಕು. ಎರಡರಲ್ಲಿ ಒಂದು ತೊಂದರೆದಾಯಕ ಆದ್ರೆ ನಿಮ್ಮ ಜೀವನದ ಮಾರ್ಗಗಳು ತೊಂದರೆದಾಯಕ ಸ್ಥಿತಿಯಲ್ಲಿ ಇರುತ್ತೆ ಅನ್ನೋದು ಈ ಧ್ಯಾನ ಪಾಲನೆಯಲ್ಲಿ ಬರುತ್ತೆ. ಪಾಲಿಸುವಿಕೆ ಇದೆಯಲ್ಲ, ಅದು ಎಲ್ಲ ಅಂಶಗಳನ್ನು ಒಳಗೊಂಡಿದೆ. ಒಂದೇ ಅಲ್ಲ, ನಿಮ್ಮ ಕಾರ್ಯಗಳನ್ನ, ಯಾವುದೇ ಕಾರ್ಯ ತಗೊಳ್ಳಿ, ಆ ಕಾರ್ಯ ಆಗ್ಬೇಕು ಅಂದ್ರೆ ನಿಮ್ಮ ಒಳಗಡೆ ಒಂದು ಅದ್ರ ಬಗ್ಗೆ ಸಬ್ಜೆಕ್ಟ್ ನಾಲೆಜ್ ಇರಬೇಕು. ಆ ಸಬ್ಜೆಕ್ಟ್ ನಾಲೆಜ್ ನಿಮ್ಮನ್ನ ಆ ಒಂದು ದೃಷ್ಟಿಯಲ್ಲಿ ಒಯ್ಯುತ್ತೆ. ಯಾವತ್ತು ನೀವು ಆ ದೃಷ್ಟಿಯಲ್ಲಿ ಹೋಗ್ತಿರೋ ಅದ್ಭುತವಾದ ಸಾಧನೆಯನ್ನು ಮಾಡ್ತೀರಿ. ಸತತವಾದ ಪರಿಶ್ರಮ, ಅದು ಕೂಡ ಧ್ಯಾನನೇ. ಕಾಯಕವೇ ಕೈಲಾಸ್, ಅದು ಕೂಡ ಧ್ಯಾನದ ಸ್ಥಿತಿ. ಹೀಗಾಗಿ ಪ್ರತಿಯೊಬ್ರು ಕೂಡ ದೇಹ ಮತ್ತು ಮನಸ್ಸು ಎರಡನ್ನು ಆರೋಗ್ಯ ದೃಷ್ಟಿಯಿಂದ ಆರೋಗ್ಯಕರವಾಗಿ ನೋಡ್ಕೊಂಡಾಗ ನಿಮ್ಮ ಒಳಗಡೆ ಆಂತರ್ಯದ ಶಕ್ತಿ ಜಾಸ್ತಿ ಆಗುತ್ತೆ. ಆಗ ನೀವು ನೆಮ್ಮದಿಯಿಂದ, ಸಂತೋಷದಿಂದ, ಆನಂದದಿಂದ ಇರಲಿಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ಯಾರ್ಯಾರಿಗೆ ಮಂತ್ರವನ್ನ, ಹೋಮವನ್ನ, ಧ್ಯಾನವನ್ನ
ಮತ್ತು ಕೆಲವು ಆರೋಗ್ಯದ ಸೂತ್ರಗಳನ್ನ ಹೇಳ್ಕೊಟ್ಟಿದ್ದೀನಲ್ಲ, ಅದನ್ನ ಚಾಚು ತಪ್ಪದೆ ಮಾಡಿ. ನಿಮ್ಮ ಜೀವನದ ಎಲ್ಲ ಒಳಿತುಗಳು ಒಳ್ಳೆಯ ಫಲವನ್ನ ನೀಡುತ್ತದೆ. ನಮಸ್ಕಾರ.